ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಿನ ಐಟಿ ಹಬ್ನಲ್ಲಿರೋ ಬೋಗನಹಳ್ಳಿಯಲ್ಲಿ ಭಯಾನಕ ಸ್ಕೆಚ್ ರೂಪುಗೊಂಡಿತ್ತು. ಟನ್ ಗಟ್ಟಲೆ ಜಿಲೆಟಿನ್ ಕಡ್ಡಿಗಳನ್ನ ಸ್ಟಾಕ್ ಮಾಡಿತ್ತು ಆದರ್ಶ್ ಡೆವಲಪರ್ಸ್ ನಿಂದ ನಿರ್ಮಾಣವಾಗ್ತಾ ಇತ್ತು ಬೃಹತ್ ಐಟಿ ಪಾರ್ಕ್. ಸಿಂಗಾಪುರ ಮೂಲದ ಮ್ಯಾಪಲ್ ಟ್ರೀ ಅನ್ನೋ ಕಂಪನಿ ಜೊತೆ ಸೇರಿ ಐಟಿ ಪಾರ್ಕ್ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿರ್ತಾರೆ. ಬರೋಬ್ಬರಿ 23 ಎಕರೆಯಲ್ಲಿ ನಿರ್ಮಾಣ ಆಗ್ತಾ ಇತ್ತಂತೆ ಅತಿ ದೊಡ್ಡ ಐಟಿ ಪಾರ್ಕ್ಗೋಸ್ಕರ 23 ಎಕರೆಯಲ್ಲಿ ನಡೆದಿತ್ತು ಇಂಥದ್ದೊಂದು ಸ್ಟಾಕ್ ಮಾಡುವಂತಹ ಕೆಲಸ. ಅರ್ತ್ ವರ್ಕ್ ವೇಳೆ ಎಕರೆಗಟ್ಟಲೆ ಬಂಡೆಗಳನ್ನ ಸ್ಫೋಟಗೊಳಿಸೋದಕ್ಕೆ ಗುತ್ತಿಗೆ ಪಡೆದಿದ್ರಂತೆ. ಶ್ರೀನಿವಾಸ್ ಅರ್ತ್ ಮೂವರ್ಸ್ಗೆ ಗುತ್ತಿಗೆ ನೀಡಿದ್ರು ಆದರ್ಶ್ ಡೆವಲಪರ್ಸ್ನವರು. ಆದ್ರೆ ಯಾವುದೇ ಅನುಮತಿ ಪಡೆಯದೆ ಬಂಡೆ ಸ್ಫೋಟಕ್ಕೆ ಸಿದ್ಧತೆಗಳಾಗ್ತಾ ಇತ್ತು. ಇದು ಬಹಳ ಆತಂಕಕಾರಿ ವಿಚಾರ. ಓಕೆ, ಐಟಿ ಪಾರ್ಕ್ ನಿರ್ಮಾಣ ಮಾಡ್ತೀರಾ, ಅನುಮತಿ ಪಡೆದುಕೊಂಡಿದ್ರಾ? ಇಷ್ಟು ರಾಶಿ ಜಿಲೆಟಿನ್ ಕಡ್ಡಿಗಳನ್ನ ತಂದು ಸ್ಟಾಕ್ ಮಾಡ್ತೀರಿ ಅಂದ್ರೆ ಏನಾದ್ರೂ ಮುನ್ನೆಚ್ಚರಿಕಾ ಕ್ರಮಗಳಿತ್ತಾ? ಇದಕ್ಕೂ ಕೂಡ ಅನುಮತಿ ಪಡೆದುಕೊಳ್ಬೇಕು. ಅದಕ್ಕೇನಾದ್ರೂ ಅನುಮತಿ ಪಡೆದುಕೊಂಡಿದ್ರಾ? ಇದೆಲ್ಲವೂ ಕೂಡ ಪ್ರಶ್ನೆ. ಇಲ್ಲೀಗಲ್ ಆಕ್ಟಿವಿಟಿ ಅಂಡರಲ್ಲೇ ಐಟಿ ಪಾರ್ಕ್ ನಿರ್ಮಾಣಕ್ಕೆ ಆದರ್ಶ್ ಡೆವಲಪರ್ಸ್ನವರು ಮುಂದಾದ್ರ ಅನ್ನೋದೇ ಅತಿ ದೊಡ್ಡ ಪ್ರಶ್ನೆ ಆಗ್ತಾ ಇರೋದು. ಆದರ್ಶ್ ಡೆವಲಪರ್ಸ್ ನಿಂದ ನಿರ್ಮಾಣ ಆಗ್ತಾ ಇದ್ದ ಐಟಿ ಪಾರ್ಕ್, ಅದಕ್ಕೆ ಅಂತಾನೆ ಇಷ್ಟೆಲ್ಲ ಜಿಲೆಟಿನ್ ಕಡ್ಡಿಗಳನ್ನ, ಡಿಟೋನೇಟರ್ ಮತ್ತು ಬ್ಲಾಸ್ಟ್ಗೆ ಸಂಬಂಧಪಟ್ಟಂತಹ ಪೌಡರ್ ಆ ಜಾಗದಲ್ಲಿ ಪತ್ತೆಯಾಗಿತ್ತು ಅನ್ನುವಂತಹ ವಿಚಾರ ಸದ್ಯ ಬೆಳಕಿಗೆ ಬರ್ತಾ ಇದೆ. ಬಟ್ ಇದೆಲ್ಲವನ್ನ ಅನುಮತಿ ಪಡೆದುಕೊಂಡು ಮಾಡ್ತಾ ಇದ್ರ ಅನ್ನೋದೇ ಅತಿ ದೊಡ್ಡ ಪ್ರಶ್ನೆ. ಅನುಮತಿ ಪಡೆದುಕೊಂಡಿದ್ರೆ ಅದರ ಲೆಟರ್ ಅನ್ನ ತೋರಿಸ್ಬೇಕು. ಓಕೆ, ಲೀಗಲ್ ಆಗಿ ಎಲ್ಲವೂ ಕೂಡ ಆಗ್ತಾ ಇತ್ತು, ಲೀಗಲ್ ಆಗಿ ನಾವೆಲ್ಲ ಪ್ರೋಸೆಸ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಅದ್ರ ಬಗ್ಗೆ ಕೂಡ ನೀವು ಮಾಹಿತಿ ಕೊಡಬೇಕಾಗತ್ತೆ. ಸೊ ಈ ಜಾಗ ಏನ್ ನೋಡ್ತಾ ಇದ್ರಲ್ಲ, ಇದೇ ಜಾಗದಲ್ಲಿ ಐಟಿ ಪಾರ್ಕ್ ನಿರ್ಮಾಣ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇತ್ತಂತೆ. ಹಂಗಾಗಿ ಬಂಡೆಗಳನ್ನ, ನಾನು ಆಗ್ಲೇ ಹೇಳದ್ನಲ್ಲ, ಈ ಜಿಲೆಟಿನ್ ಕಡ್ಡಿಗಳನ್ನ ತರೋದೇ ಬಂಡೆಗಳನ್ನ ಸ್ಫೋಟ ಮಾಡೋದಕ್ಕೆ. ಅದು ಲೀಗಲ್ ಆಗಿರ್ಬೇಕು, ಅನುಮತಿ ಪಡೆದುಕೊಂಡಿರ್ಬೇಕು, ಅದು ಕಡ್ಡಾಯ. ಮತ್ತೆ ಅದಕ್ಕೊಂದಷ್ಟು ನಿಯಮಗಳು ಇದೆ. ಅದ ನಿಯಮಗಳನ್ನ ಮೀರಿ ವರ್ತನೆ ಮಾಡೋ ಹಾಗಿಲ್ಲ. ಸೊ ಇದೆಲ್ಲವೂ ಕೂಡ ಇಲ್ಲಿ ಫಾಲೋ ಆಗಿತ್ತಾ ಅನ್ನೋದೇ ಪ್ರಶ್ನೆ. ಒಂದು ಎಫ್ಐಆರ್ ಆಗಿರುತ್ತೆ ಶ್ರೀನಿವಾಸ್ ಅರ್ತ್ ಮೂವರ್ಸ್ ಮೇಲೆ ಮತ್ತು ಸಂಬಂಧಪಟ್ಟ ಲ್ಯಾಂಡ್ ಇವ್ರ ಮೇಲೆ 800ರಿಂದ 1000 kg ಸೀಸ್ ಮಾಡಿರ್ತಾರೆ. ಸೀಸ್ ಮಾಡಾದ್ಮೇಲೆನು ಜೆಲಿಟಿನು ಮತ್ತು ಬ್ಲಾಸ್ಟಿಂಗ್ ಸಂಬಂಧಪಟ್ಟ ಇದ್ರು ಸೀಸ್ ಆದ್ಮೇಲೂ ಅವ್ರು ಬಂದು ಬ್ಲಾಸ್ಟಿಂಗ್ ಮಾಡ್ತಾನೆ ಇದ್ದಾರೆ. ನಾವು ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು NCR ಮಾಡಿಸಿದ್ದೀವಿ. ಪೊಲೀಸರು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ತುಂಬ ಪ್ರೆಷರ್ ಇದೆ ಇದು ಬೇರೆ ಕಡೆಯಿಂದ. ನೀವು ಏನೋ ಕಾನೂನು ಕೋರ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂತಾರೆ. ನಮ್ಮ ಮನೆಗಳೆಲ್ಲ ತುಂಬ ತೊಂದರೆ ಆಗಿದೆ ಸರ್. ನೈಟ್ ಅದು 12:30 1 ಗಂಟೆ ಎಲ್ಲ ಬ್ಲಾಸ್ಟಿಂಗ್. ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ ಸರ್. ಮತ್ತೆ ಅದಾಗಿ 1 ವಾರ ನಿಲ್ಲಿಸಿದ್ರು, ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತೆ ಬಂದು ಕೇಳಿದ್ರೆ ಯಾರು ಬರ್ತಾನೋ ಇಲ್ಲ. ಮತ್ತೆ ಇಲ್ಲಿ 300 ಜನ ಸಿಕ್ಕಿದ್ದಾರೆ ಸ್ಪಾಟಲ್ಲಿ. ಇವಾಗ ನಾವು ಬಂದು ಆನ್ ಸ್ಪಾಟ್ ನಿಂತ್ಕೊಂಡು ನಿಲ್ಸಿದ್ದೀರಿ. ಅದು ಬಂದು ನಿಲ್ಲಿಸಿದಾಗ ಇದ್ದವರೆಲ್ಲ ಇವಾಗ ಎಲ್ಲೋದ್ರೂ ಗೊತ್ತಿಲ್ಲ. ಆವತ್ತಿಂದ ಇಲ್ಲಿವರೆಗೂ ನಾವು ನೈಟು ಆಗಲೂ ಇಲ್ಲೇ ಕಾವಲಿದ್ದೀರಿ. ಬ್ಲಾಸ್ಟ್ ಮಾಡಿದ್ರೆ ಮನೆಗಳೇನಾಗುತ್ತೆ? ಗೌರ್ಮೆಂಟ್ ಸ್ಕೂಲ್ ಇದೆ ಸರ್ ಪಕ್ಕ. ಇಲ್ಲಿ 300-400 ಜನ ಸ್ಕೂಲ್ ಹುಡುಗರಿದ್ದಾರೆ. ಸರ್ಕಾರಿ ಗೌರ್ಮೆಂಟ್ ಶಾಲೆ. ಅದು ಶಾಲೆ ಏನಾಗಬೇಕು ಸರ್? ಈ ಥರ ಇದೆಲ್ಲ ಪಕ್ಕದಲ್ಲಿ ಬ್ಲಾಸ್ಟ್ ಮಾಡ್ತಾಯಿದ್ರೆ. ಮತ್ತು ದೇವಸ್ಥಾನ ಇದೆ. ಬೆಳ್ಳಂಡೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ ಸರ್. ಮತ್ತು ಅದಾಗಿ 1 ವಾರ ನಿಲ್ಲಿಸಿದ್ರು, ಮತ್ತೆ ಸ್ಟಾರ್ಟ್ ಮಾಡಿದ್ರು.